ಎಲ್.ಎಂ ನ್ಯೂಸ್ಗೆ ನಮಸ್ಕಾರ. ಏನಪ್ಪ ಅಂದರೆ ಇವತ್ತಿನ ನಿಮಗೆ ನಾ ಹೇಳೋ ನ್ಯೂಸ, ಗೋವಿನಕೊಪ್ಪ ಗದಗ ಜಿಲ್ಲೆ ಅಲ್ಲಿ ಹುಟ್ಟಿರುವಂಥ ಒಬ್ಬ ಯಾರು ಹೇಳ್ರಿ ಗೊತ್ತಾತ್ರಿ? ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಒಳಗಿರೋ ಪ್ರೀತಮ್. ಇವತ್ತು ಅವ್ರ ಬಗ್ಗೆನೇ ಹೇಳತ್ತನು. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಪೂರ್ತಿ ವಿಡಿಯೋ ನೋಡಿ ಹೋಗ್ರಿ. ಏನಪ್ಪ ಅಂದ್ರೆ ಪ್ರೀತಮ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಿಗೆ ಬರೋಕ್ಕಿಂತ ಮೊದಲು ಏನೇನು ಮಾಡಿದ, ಈಗ ಎರಡನತ್ತೆ ಮತ್ತು ಅವ್ರು ಹೋಗೋದು ಸಾಲಿಗೆ ಎರಡನತ್ತೆ. ಈಗಾದರೂ ಪ್ರೀತಮ ಈ ಸದ್ಯ ಯಾರ ಮಡಿಲೊಳಗೆ ಬೀಳ್ಯಾತಾನ್ರಿ ಗೊತ್ತೈತೆ ರೀ ನಿಮಗೆ? ಶಿವರಾಜ್ ಕುಮಾರ್ ಅವರು ಮತ್ತು ಅವ್ರ ಹೆಂಡತಿಯ ಮಡಿಲೊಳಗೆ ಆಟ ಆಡ್ಕೊತ ಬೆಳೆಯತಾನ. ಅದಕ್ಕೋಸ್ಕರ ಹೆಮ್ಮೆ ಇರೋದಂದ್ರೆ ಅದಕ್ಕೆ ರೀ. ಈ ಸದ್ಯ ಮತ್ತು ಪ್ರೀತಮಂದು ಒಂದು VT ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಒಳಗೆ ಹಾಕಿದಾರು. ಅದು ಮಾತ್ರ ಅನಾಹುತೈತಿ. ಏನು ಎಷ್ಟು 24-34 ಜನ ಅದಾರಂತರು ಒಂದು ಮನೆ ಒಳಗೆ. ಅವ ಪ್ರೀತಮ ಇದ್ದ. ಮತ್ತು ಹಂಗೆ ಶಿವರಾಜ್ ಕುಮಾರ್ ಅವರಿಗೆ ಅವ್ರ ಮನೆಗೆ ಬಾ ಅಂತ ಕರೆದವ. ಬರ್ತಾನಂತ ಶಿವರಾಜ್ ಕುಮಾರ್ ಅವರು ಹೇಳಿದಾರು. ಅವ್ರ ಮನೆಗೆ ಹೋಗ್ತಾರಂತ ಅನ್ಕೊಂಡನು, ಹೋಗ್ಬೋದು. ಆದ್ರೆ ಏನು ಪಾಯಿಂಟ್ ಐತಂದ್ರೆ, ಮೇನ್ ಪಾಯಿಂಟ, ಪ್ರೀತಮ್ ಐತಾರಕ್ಕೊಮ್ಮೆ 60 ಕಿಲೋಮೀಟರ್ ಡ್ಯಾನ್ಸ್ ಕಲಿಯಕ್ಕೆ ಹೋಗಿದ್ದಂದ್ರಿ. ನಟರಾಜ ಡ್ಯಾನ್ಸ್ ಸ್ಕೂಲ್ ಅಂತ ಐತಂತ. ಅಲ್ಲೇ ಇಂಥದ್ದೆಲ್ಲ ಸಾಹಸ ಮಾಡಿ ಬೆಳೆಯಂತಲೇ ಎಷ್ಟೋ ಜನಕ್ಕೆ ಮೋಟಿವೇಶನ್ ಕೊಟ್ಟಂಗೆ ಆಕತ್ರಿ ಪ್ರೀತಮ್. ಈಗ ಆ ಊರೊಳಗಿರುವಂಥ ಹುಡುಗರಿಗಿನ ಈ ಪ್ರೀತಮ್ ಮೋಟಿವೇಶನ್ ಕೊಟ್ಟಂಗೆ ಆಕತಿ. ಹಿಂಗಾಗಿತ್ಲ ಈ ಹುಡುಗನಂತ ಆಜುಬಾಜುಕಿನ ಮನೆಯಾಗಿನ ಅವ್ರು ಸದೇ ಹಿಂಗೆ ಮಾಡಕ್ಕೆ ನೋಡ್ತಾರೆ ಕಳ್ಸಾಕ. ಅಂದ್ರೆ ಒಂದು ಏನೋ ಇದು ಸಿಕ್ತ. ಖರೆ ಅವ್ರ ಅಪ್ಪ ಸದೇ ಇದ್ದಾನೆ, ನೀವು ನಮಗೊಂದು ನಮ್ಮ ಮನ್ಯಾಗ ದೇವ್ರು ಹುಟ್ಟಿದಾನೆ ಅಂತೇಳಿ ಪ್ರೀತಮ್ ಅವ್ರ ಅಪ್ಪ ಹೇಳತ್ತಾನೆ. ಇದಕ್ಕೆ ನನಗೂ ಭಾಳ ಕೆಟ್ಟ ಅನಿಸ್ತು. ಖರೆ VT ನೋಡೆ ನನಗೊಂಥರ ಏನೋ ಆಯ್ತು. ಅದಕ್ಕೆ ನ್ಯೂಸ್ ಒಳಗೆ ಹಂಚ್ಕೊಂಡ್ರೆ ಆತಂತೇಳಿ ಈ ನ್ಯೂಸ್ ಹೇಳಕ್ಕೆ ಬನ್ನಿ. ನೀವು ಕೂಡ ಪ್ರೀತಮನ್ ಫ್ಯಾನ್ಸ್ ಆಗಿರ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಎಲ್ಲರೂ ಬರ್ತವೆ ನಿಮ್ಮ ಊರಿಗೆ ಅಂತೇಳಿ ಅವ್ರು ಹೇಳಿದಾರು. ಪ್ರೀತಮ್ಗೆ ಎಲ್ಲರೂ ಗ್ಯಾರಂಟಿ ಹೋಗೋರು. ಹಂಗೆ ಅರ್ಜುನ್ ಜನ್ಯ ಅಂತೇಳಿ ಅಷ್ಟಕ್ಕೆ ಹೇಳ್ತಾನ್ರವ. ಭಾಳ ಅಣ್ಣಾವುತ್ ರೀ, ಟ್ಯಾಲೆಂಟ್ ಐತ್ರಿ ಅವ್ನ ಕಡೆ. ಟ್ಯಾಲೆಂಟ್ ಮಾತ್ರ ಪ್ರೀತಮ್ನ ಕಡೆ ರಗಡ್ ಐತಿ ನನಗನ್ಸಿದ ಮಟ್ಟಿಗೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಟ್ರೋಫಿ ಗೆಲ್ಲಿಕ್ಕೂ ಒಂದು ಹೆಸರು ಮಾತ್ರ ಮಾಡಿ ಹೋಗ್ಕಂಡ್ರಿ ಅವು. ಅದೇನೋ ಅಂತಾರಲ್ಲ, ದಾಖಲೆಯನ್ನು ಬರೆದು ಹೋದ್ರಂತೇಳಿ, ಹಂಗೆ ಒಂದು ಏನರ ಮಾಡಿ ಹೋಗ್ಕಣು. ಆ ನಂಬಿಕೆ ನನಗೈತಿ. ನೀವು ಕೂಡ ಪ್ರೀತಮ್ ಅವ್ರ ಫ್ಯಾನ್ಸ್ ಆಗಿರೋ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಾ ಹೇಳಿದ್ದೆ ಅಂದ್ರೆ ತಪ್ಪಿದ್ರೆ ಹೊಟ್ಟೆಗೆ ಹಾಕೊಂಡ್ಬಿಡ್ರಿ.